ಇದು ಲೋಕಾಯುಕ್ತಕ್ಕೆ ಸಂಬಂಧಿಸಿದಂಥ ಅತ್ಯಂತ ದೊಡ್ಡ ಸುದ್ದಿ. ಫ್ರೀಡಮ್ ಟಿವಿ ಬ್ರೇಕ್ ಮಾಡ್ತಾ ಇದೆ. ಲೋಕಾಯುಕ್ತದ ಬುಕಿಂಗ್ ಸ್ಕ್ಯಾಮ್ ಇನ್ನರ್ ಸ್ಟೋರಿ. ಲೋಕಾಯುಕ್ತ ಹೆಸರಲ್ಲಿ ಕ್ರಿಮಿ ನಿಂಗಪ್ಪನ ಡೈರಿಯಲ್ಲಿ ಯಾರ್ಯಾರ ಹೆಸರುಗಳಿವೆ ಗೊತ್ತಾ? ಲೋಕ ಬುಕಿಂಗ್ ಸ್ಕ್ಯಾಮ್ನಲ್ಲಿ ವಾರ್ತಾ ಇಲಾಖೆ ಅಧಿಕಾರಿಯ ಪಾತ್ರ ಏನು? ಲೋಕಾಯುಕ್ತವನ್ನೇ ಕರಪ್ಟ್ ಮಾಡಿದ ಕುಳಗಳ ಬಗ್ಗೆ ಸ್ಟೋರಿ. ಲೋಕಾಯುಕ್ತದ ಹೆಸರಲ್ಲಿ ಲಂಚಾವತಾರ ಎಸಗಿದ್ದ ಖದೀಮರ ಸ್ಟೋರಿ. ಇದು ಫ್ರೀಡಮ್ ಟಿವಿಯ ಬಿಗ್ ಬ್ರೇಕಿಂಗ್ ನ್ಯೂಸ್. ಲೋಕಾಯುಕ್ತ ನಿಂಗಪ್ಪ ಈತ ಅಮಾನತುಗೊಂಡಿದ್ದಂತಹ ಒಬ್ಬ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್. ಈತನ ಜೊತೆಗೆ ಲೋಕಾಯುಕ್ತದ SP ಸೇರಿಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಅಧಿಕಾರಿಗಳಿಂದ ವಸೂಲಿ ಮಾಡ್ತಾ ಇದ್ರು ಎನ್ನುವಂಥ ಆರೋಪ ಇದೆ. FIR ಆಗಿದೆ, ತನಿಖೆಗಳು ನಡೀತಾ ಇದೆ. ಇದರ ನಡುವೆ ಫ್ರೀಡಮ್ ಟಿವಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಸುದ್ದಿಯನ್ನು ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಲೋಕಾಯುಕ್ತಕ್ಕೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಸುದ್ದಿ. ಲೋಕಾಯುಕ್ತ ಹೆಸರಲ್ಲಿ ಹಣ ಸಂಗ್ರಹ ಅಂದರೆ ಹಫ್ತಾ ವಸೂಲಿ. ಯಾಕೆ ಹಫ್ತಾ ವಸೂಲಿ ಅಂತ ಹೇಳಿದ್ರೆ, ನಿಮ್ಮ ಮೇಲೆ ನಾವು ದಾಳಿಯನ್ನು ಮಾಡಲ್ಲ, ನಿಮ್ಮ ವಿರುದ್ಧ ದಾಖಲೆಗಳಿವೆ, ನಿಮ್ಮ ವಿರುದ್ಧ ದಾಳಿಯನ್ನು ಮಾಡಲ್ಲ ಅಂತೇಳಿ ಅದು ಹಫ್ತಾ ವಸೂಲಿ. ಲೋಕಾಯುಕ್ತದ ಪೊಲೀಸ್ ಅಧಿಕಾರಿಯೊಬ್ಬರಿಂದ ವಸೂಲಿ ದಂಧೆ. ಹಿಂದಿ ಹುಡುಗರನ್ನಿಟ್ಟುಕೊಂಡು ಅಧಿಕಾರಿಗಳಿಂದ ಲಂಚ ವಸೂಲಿ. ಕನ್ನಡ ಗೊತ್ತಿಲ್ಲದ ಹುಡುಗರನ್ನಿಟ್ಟುಕೊಂಡು ಲಂಚ ವಸೂಲಿ. ಲಂಚ ಅಂದರೆ ಹಫ್ತಾ ಇದು ಬ್ರೈಬ್ ಅಲ್ಲ, ಹಫ್ತಾ ಇದು ಎಕ್ಸ್ಟೋರ್ಷನ್. ಅಧಿಕಾರಿಗಳಿಗೆ ತಾವೇ ಹುಡುಗರ ನಂಬರ್ ಕಳಿಸ್ತಾ ಇದ್ದಂತ ಅಧಿಕಾರಿ ಫೋನ್ ನಂಬರ್ ಸಮೇತ ಫ್ರೀಡಮ್ ಟಿವಿಯಲ್ಲಿ ಎಕ್ಸ್ಪೋಸ್. ನೋಡಿ, ಹಿಂದಿ ಹುಡುಗರನ್ನ ಇಟ್ಕೊಂಡು. ಕಾರಣ ಏನು ಅಂತ ಹೇಳಿದ್ರೆ, ಕೊನೆಗೆ ಏನು ಅಪ್ಪಿತಪ್ಪಿ ಏನಾದರೂ ಸಿಕ್ಬಿದ್ರೆ ನನಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ಹೇಳ್ಬೋದಲ್ಲ ಅಧಿಕಾರಿ. ಅವನಿಗೂ ನನಗೂ ಸಂಬಂಧನೇ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ಹಿಂದಿ ಹುಡುಗ, ಆತನಿಗೆ ಕನ್ನಡ ಬರಲ್ಲ, ಹಿಂದಿ ಭಾಷಿಕ ಆತ. ತಲೆ ಓಡಿಸುವಂಥದ್ದು ಹೇಗೆ ಕ್ರಿಮಿನಲ್ ಸಂಚು ಮಾಡ್ತಾರೆ ಅಂತ ಹೇಳಿ. ಲೋಕಾಯುಕ್ತದ ಪೊಲೀಸ್ ಅಧಿಕಾರಿ ಲೋಕಾಯುಕ್ತ. ಸೊ ನೀವು ಅಲ್ಲಿ ಒಂದು ಚಾಟ್ ನೋಡ್ತಾ ಇದ್ರಿ. ಗುಡ್ ಮಾರ್ನಿಂಗ್ ಸರ್, ಶೋರ್ ಸರ್, ಪ್ರಕಾಶ್ ನಾಟ್ ಪಿಕ್ಕಿಂಗ್ ಅಪ್ ದಿ ಕಾಲ್, ಪ್ಲೀಸ್ ಟೆಲ್ ಹಿಮ್ ಸರ್. ಒಂದು ನಂಬರ್, ಲಾಸ್ಟ್ ನಂಬರ್ 5901, ಲಾಸ್ಟ್ 4 ನಂಬರ್. ಒಂದು ಮಿಸ್ಡ್ ವಾಯ್ಸ್ ಕಾಲ್, 2 ಮಿಸ್ಡ್ ವಾಯ್ಸ್ ಕಾಲ್. ಪ್ರಕಾಶ್ ಅಂತೇಳಿ ಒಂದು ಮೆಸೇಜು. ನೋಟೆಡ್ ಸರ್. ಮಾರ್ಚ್ನಲ್ಲಿ ಆಗಿರುವಂಥದ್ದು, 2024 ಮಾರ್ಚ್ 19ನೇ ತಾರೀಕು. ವಾಯ್ಸ್ ಕಾಲ್ ಹೋಗಿದೆ, ವಾಟ್ಸಪ್ ಕಾಲ್. ಕಿಶನ್ ಎಂಬ ಹಿಂದಿ ಹುಡುಗನನ್ನ ಕಲಿಸಿ ಹಫ್ತಾ ವಸೂಲಿ. ಮೊಬೈಲ್ ಸಂಖ್ಯೆ ಕೊನೆಯ ನಂಬರ್, ಆ ಮೊಬೈಲ್ ನಂಬರ್ ಎಷ್ಟು ಅಂತ ಹೇಳಿದ್ರೆ 5901 ಮೊಬೈಲ್ ಸಂಖ್ಯೆ ಬಳಸ್ತಾ ಇದ್ದಂತಹ ಕಿಶನ್ ನಂಬರ್ ಕಳಿಸಿ ಓನ್ಲಿ ವಾಟ್ಸಪ್ ಕಾಲ್ ಅಂತ ಇದ್ದಂಥ ಅಧಿಕಾರಿ. ಯಾಕೆ ವಾಟ್ಸಪ್ ಕಾಲ್ ಅಂತ ಹೇಳಿದ್ರೆ, ವಾಟ್ಸಪ್ ಕಾಲ್ನಲ್ಲಿ ರೆಕಾರ್ಡಿಂಗ್ ಆಗಲ್ಲ, ರೆಕಾರ್ಡಿಂಗ್ ಮಾಡೋಕ್ಕೆ ಆಪ್ಷನ್ಸ್ ಇಲ್ಲ ವಾಟ್ಸಪ್ ಕಾಲ್ನಲ್ಲಿ. ಕೇವಲ ವಾಟ್ಸಪ್ ಕಾಲ್ ಮಾಡುವಂತೆ ಫೋನ್ ಸಿದ್ಧಪಡಿಸಿಕೊಂಡಿದ್ದ ಕಿಶನ್ ನಾರ್ಮಲ್ ಫೋನ್ ಕಾಲ್ ಅಥವಾ SMS ಬದಲು ವಾಟ್ಸಪ್ ಕಾಲ್ ಮುಖಾಂತರ ಕರೆ. ಯಾಕಂತ ಹೇಳಿದ್ರೆ ಟ್ರ್ಯಾಕ್ ಮಾಡುವಂಥದ್ದು ಕಷ್ಟ ವಾಟ್ಸಪ್ ಕಾಲ್ ಆದರೆ. ಕಿಶನ್ ವಾಟ್ಸಪ್ ಮಾತ್ರ ಎಲ್ಲ ಸಮಯದಲ್ಲೂ ಓಪನ್ ಇಡ್ತಾ ಇತ್ತು. ಕಿಶನ್ ಮುಖಾಂತರ ಲಕ್ಷ ಹಫ್ತಾವನ್ನು ವಸೂಲಿ ಮಾಡ್ತಾ ಇದ್ದಂತ ಲೋಕಾಯುಕ್ತದ ಆ ಪೊಲೀಸ್ ಅಧಿಕಾರಿ ಫೋನ್ ನಂಬರ್ ಸಮೇತ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಈಗ ಅದನ್ನು ಮುಂದಾಡ್ತಾ ಇದ್ವಿ. ಲಾಸ್ಟ್ ಅಂಕಿ, ಮೊಬೈಲ್ ಸಂಖ್ಯೆಯ ಲಾಸ್ಟ್ ಕೊನೆಯ 4 ಅಂಕಿ 5901. ಸೊ ಅಲ್ಲಿ ನೀವೀಗ ಚಾಟ್ ಗಮನಿಸಬಹುದು. ಗುಡ್ ಮಾರ್ನಿಂಗ್ ಸರ್, ಪ್ರಕಾಶ್ ನಾಟ್ ಪಿಕ್ಕಿಂಗ್ ಅಪ್ ದಿ ಕಾಲ್, ಪ್ಲೀಸ್ ಟೆಲ್ ಹಿಮ್ ಸರ್. ಒಂದು ನಂಬರ್ ಫಾರ್ವರ್ಡ್ ಮಾಡಿದ್ರು, ಶಂಕರ್ ಅಂಥೇಳಿ. ಆ ಲಾಸ್ಟ್ ಇನ್ನೊಂದು ನಂಬರ್ ಇದೆ 9376. ನೋಟೆಡ್ ಸರ್. 19ನೇ ತಾರೀಕು ಮಾರ್ಚ್ 2024, ಕಳೆದ ವರ್ಷ ನಡೆದಿರುವಂತಹ ವ್ಯವಹಾರದ ಡೀಟೇಲ್ ಇದು. ಶಂಕರ್ ಎನ್ನುವ ಹುಡುಗನ ಮುಖಾಂತರವೂ ಕೂಡ ಹಣ ವಸೂಲಿ ಆಗ್ತಾ ಇತ್ತು. ಹಣ ಅನ್ನೋದಕ್ಕಿಂತ ಯಾವುದಾದರೂ ಲೋಕಾಯುಕ್ತ ಅಧಿಕಾರಿ ಅಥವಾ ಪೊಲೀಸ್ ಅಧಿಕಾರಿ ಇನ್ನೊಬ್ಬ ಅಧಿಕಾರಿಯನ್ನು ಅಥವಾ ಯಾರನ್ನೋ ಬೆದರಿಸಿ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಹಫ್ತಾ ಎಕ್ಸ್ಟೋರ್ಷನ್. ಈಗ ಫಾರ್ ಎಕ್ಸಾಂಪಲ್ EDಯಲ್ಲಿ
ಆ ಥರ ಸಿಕ್ಕಿಬಿದ್ದಂಥ ಅಧಿಕಾರಿಗಳಿದ್ದಾರೆ. ಸೊ ಇದು ಅದೇ ಕತೆ. ಶಂಕರ್ ಎನ್ನುವ ಹುಡುಗನ ಮುಖಾಂತರ ಹಫ್ತಾ ವಸೂಲಿ, ಕಿಶನ್ ಬಳಸ್ತಾ ಇದ್ದಂತಹ ಸೇಮ್ ನಂಬರ್ಗೆ ಶಂಕರ್ ಮೂಲಕ ಕಲೆಕ್ಷನ್, ಪ್ರಕಾಶ್ ಎನ್ನುವ ಮತ್ತೊಬ್ಬ ವ್ಯಕ್ತಿ ಮೂಲಕವೂ ನಡೀತಾ ಇತ್ತು ಸುಲಿಗೆ ಎಕ್ಸ್ಟೋರ್ಷನ್. 9376 ಲಾಸ್ಟ್ ನಂಬರ್ 9376 ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಸುಲಿಗೆಯನ್ನು ಮಾಡಲಾಗ್ತಾ ಇತ್ತು. ಲೋಕಾಯುಕ್ತದಲ್ಲಿ ಕೇಸ್ ಕ್ಲೋಸ್ ಮಾಡಿಸ್ತೀವಿ ಅಂತ ಕಲೆಕ್ಷನ್ನು, ಜೊತೆಗೆ ಇತರೆ ದೂರುಗಳನ್ನು ಮ್ಯಾನೇಜ್ ಮಾಡ್ತೀನಿ ಅಂತೇಳಿ ಲಂಚ ವಸೂಲಿ, ಹಫ್ತಾ, ಫೋನ್ ನಂಬರ್ ಸಮೇತ ಫ್ರೀಡಮ್ ಟಿವಿ ಅದನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ಸೊ ಅಲ್ಲಿ ನೋಡ್ಬೋದು ನೀವು ಮಿಸ್ಡ್ ವಾಯ್ಸ್ ಕಾಲ್, ಚಾಟ್, ವಾಟ್ಸಪ್ ಚಾಟ್ ಟ್ರ್ಯಾಕ್ ಮಾಡ್ಬೋದು. ವಾಟ್ಸಪ್ ಕಾಲ್ನಲ್ಲಿ ಕಾಲ್ ರೆಕಾರ್ಡಿಂಗ್ ಆಪ್ಷನ್ಸ್ ಇಲ್ಲ. ಹೀಗಾಗಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ವಾಟ್ಸಪ್ ಕಾಲೇ ಮಾಡಿದ್ದಾರೆ. ಮಿಸ್ಡ್ ಕಾಲ್ ಆಗಿದೆ, ಇವ್ರಿಗೆ ಮಾಡಿರೋ ಕಾಲನ್ನು ಇವ್ರಿಗೆ ಮಿಸ್ ಕಾಲ್ ಆಗಿದೆ, ಆ ನಂಬರಿಗೆ ಮಿಸ್ ಕಾಲ್ ಆಗಿದೆ, ಆ ನಂಬರಿಂದ ಹೋಗಿರುವಂಥ ಕಾಲನ್ನು ಪಿಕ್ ಮಾಡಿಲ್ಲ. ಚಾಟ್ಗಳಾಗಿದೆ, ಯಾರೋ ಫೋನ್ ಎತ್ತಾ ಇಲ್ಲ, ಪ್ರಕಾಶ್ ಅನ್ನೋನು ಫೋನ್ ಎತ್ತಾ ಇಲ್ಲ ಅಂಥೇಳಿ ಲೋಕಾಯುಕ್ತ ಬುಕ್ಕಿಂಗ್ ಸ್ಕ್ಯಾಮ್ ಕಿಂಗ್ ಪಿನ್ ನಿಂಗಪ್ಪ ಈತನನ್ನು ಅರೆಸ್ಟ್ ಮಾಡಲಾಗಿತ್ತು. ನಿಂಗಪ್ಪ ಕೆಡ್ಡಕ್ಕೆ ಬಿದ್ದಿದ್ದ ವಾರ್ತಾ ಇಲಾಖೆಯ ಅಧಿಕಾರಿ. ನಿಂಗಪ್ಪನ ಡೈರಿಯಲ್ಲಿ ಪತ್ತೆಯಾಗಿತ್ತು ಸ್ಫೋಟಕ ಡೀಟೇಲ್ಸ್. ವಾರ್ತಾ ಇಲಾಖೆಯ ಅಧಿಕಾರಿಯೊಬ್ಬರಿಂದಲೂ ಅಪರ. ಇದು ಫ್ರೀಡಮ್ ಟಿವಿಯ ಬಿಗ್ ನ್ಯೂಸ್. ಲೋಕಾಯುಕ್ತದವರನ್ನು ಅರೆಸ್ಟ್ ಮಾಡಿದಂತಹ ಕತೆ ಇದು. ಇನ್ವೆಸ್ಟಿಗೇಷನ್ ಏಜೆನ್ಸಿ ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಯಾವುದಾದ್ರೂ ಪೊಲೀಸ್ ಅಧಿಕಾರಿ ಅಥವಾ ಯಾರನ್ನಾದರೂ ಡೆಪ್ಯೂಟ್ ಮಾಡಿದ್ರೆ ಡಿಮೋಷನ್ನು ಈ ಥರ ಫೀಲ್ ಆಗ್ತಾ ಇತ್ತು. ಬಟ್ ಈಗ ಅದೊಂಥರ ಅಲ್ಲಿಗೆ ಹೋಗೋದೇ ಒಂದು ಸೌಭಾಗ್ಯ, ಅಲ್ಲಿಗೆ ಹೋಗುವಂಥದ್ದು ಪುಣ್ಯ, ಅದೃಷ್ಟ ಮಾಡಿದಂಥವ್ರು, ಯಾರ ಹಣೆ ಬರಹ ತುಂಬ ಚೆನ್ನಾಗಿದೆ, ಯಾರ ಲಕ್, ಯಾರ ಗ್ರಹಗತಿಗಳೆಲ್ಲ ಬದಲಾಗಿದೆ, ಯಾರಿಗೆ ಕುಬೇರ ದೇಶ ಬಂದಿರುತ್ತೆ ಅವರೆಲ್ಲ ಹೋಗ್ತಾರೆ ಈಗ ಲೋಕಾಯುಕ್ತಕ್ಕೆ. ಕಾರಣ ಏನು ಅಂತ ಹೇಳಿದ್ರೆ, ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಅಧಿಕಾರಿ, ಲೋಕಾಯುಕ್ತ ಕರ್ನಾಟಕದ ಪ್ರೀಮಿಯರ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಆ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಪೊಲೀಸ್ ಅಧಿಕಾರಿಯೇ ಲಂಚ ಹಫ್ತಾ ವಸೂಲಿ, ಲಂಚ ಅಲ್ಲ ಹಫ್ತಾ, ಸುಲಿಗೆ ಎಕ್ಸ್ಟೋರ್ಷನ್ ವಸೂಲಿ ಮಾಡಕ್ಕೆ ಕೂತ್ರೆ ಹೇಗೆ? ಮತ್ತೆ ವಾರ್ತಾ ಇಲಾಖೆಯ ಅಧಿಕಾರಿ, ಈತನಿಗೆ ಏನು ಸಂಬಂಧ? ನಿಂಗಪ್ಪ ಆತನನ್ನು ಅರೆಸ್ಟ್ ಮಾಡಿ, ಆತನನ್ನು ಎಂಕ್ವೈರಿ ಮಾಡಿ, ಆತನಿಗೆ ಜಾಮೀನು ಕೂಡ ಸಿಕ್ಕಿದೆ ಆ ಕೇಸ್ನಲ್ಲಿ. ಅದರಲ್ಲಿ ವಾರ್ತಾ ಇಲಾಖೆಯ ಅಧಿಕಾರಿ ಆ ನಿಂಗಪ್ಪ ಬರೆದಿದ್ನಲ್ಲ ಡೈರಿ, ನಿಂಗಪ್ಪ ಬರೆದಿದ್ದ ಡೈರಿಯಲ್ಲಿ ವಾರ್ತಾ ಇಲಾಖೆಯ ಅಧಿಕಾರಿಯ ಹೆಸರಿತ್ತು. ಆ ವಾರ್ತಾ ಇಲಾಖೆಯ ಅಧಿಕಾರಿಗೂ ಈ ನಿಂಗಪ್ಪಗೂ, ಯಾರು ಲೋಕಾಯುಕ್ತ ಪೊಲೀಸ್ ಅಧಿಕಾರಿಯನ್ನು ಬಳಸಿಕೊಂಡು ಸುಲಿಗೆ ಮಾಡ್ತಾ ಇದ್ರು, ಆ ನಿಂಗಪ್ಪಗೂ ಈ ವಾರ್ತಾ ಇಲಾಖೆಯ ಅಧಿಕಾರಿಗೂ ಏನು ಸಂಬಂಧ? ಮತ್ತು ಆ ಪೊಲೀಸ್ ಅಧಿಕಾರಿಗೆ, ಲೋಕಾಯುಕ್ತದಲ್ಲಿದ್ದಂಥ ಆ ಪೊಲೀಸ್ ಅಧಿಕಾರಿಗೆ ಏನು ಸಂಬಂಧ? ವಾರ್ತಾ ಇಲಾಖೆಯ ಹೆಸರು ನಿಂಗಪ್ಪನ ಡೈರಿಯಲ್ಲಿ ಬರಬೇಕು ಅಂತ ಹೇಳಿದ್ರೆ ವಾರ್ತಾ ಇಲಾಖೆಯ ಅಧಿಕಾರಿ ಏನೊಂದು ದೊಡ್ಡ ಮಹಾನ್ ಗನಂದಾರಿ ಕೆಲಸನೇ ಮಾಡಿರಬೇಕು. ಯಾಕಂದರೆ ನಿಂಗಪ್ಪನ ಡೈರಿಯಲ್ಲಿ ಬರೋದಂದರೆ ಏನು ಸಾಮಾನ್ಯ ಅಲ್ಲ. ಅದು ನಿಂಗಪ್ಪ ಲೋಕಾಯುಕ್ತ ಎನ್ನುವಂಥ ಒಂದು ತನಿಖಾ ಸಂಸ್ಥೆಯ ಮಾನ ಮರ್ಯಾದೆಯನ್ನು ಬೀದಿಯಲ್ಲಿ, ವಿಧಾನಸೌಧದ ಎದುರುಗಡೆ ಹರಾಜಾಕದಂಥವ್ರು. ಆತನ ಡೈರಿಯಲ್ಲಿ ವಾರ್ತಾ ಇಲಾಖೆಯ ಅಧಿಕಾರಿಯ ಹೆಸರು ಬಂದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.